ಸಿಲಿಗುರಿಯಲ್ಲಿದ್ದರೂ ವಾಸ್ತವದ ಬಗ್ಗೆ ಪ್ರಜ್ಞೆ ಇದ್ದರೂ ಶ್ರೀಧರ್ಗೆ ಆದ ಅನುಭವ ಅವರಿಗಷ್ಟು ಖುಷಿ ನೀಡಿರಲಿಲ್ಲ. ಗಾಂಜಾದ ಮತ್ತಿನಲ್ಲಿ ಅವರು ಪಯಣಿಸುತ್ತಿದ್ದ ಲೋಕವು ಅವರಿಗೆ ಅಷ್ಟಾಗಿ ಇಷ್ಟವಾಗಿರಲಿಲ್ಲ. ಆ ಲೋಕದಿಂದ ಈ ಲೋಕಕ್ಕೆ ಬಂದು ಕಣ್ಣು ಬಿಟ್ಟಾಗ ಸತ್ಯ ಅರಿವಾಗಿತ್ತು. ಅಷ್ಟರಲ್ಲಾಗಲೇ ಶ್ರೀಧರ್ ತಂಡದಲ್ಲಿದ್ದ ಹುಡುಗರು ತಮ್ಮಷ್ಟಕ್ಕೆ ಅಂಡರ್ವರ್ಲ್ಡ್ನವರೆಂದು, ನಮ್ಮ ಬಾಸ್ ರೂಮ್ನಲ್ಲಿದ್ದಾರೆಂದು ಹೋಟೆಲ್ನ ಓನರ್ಗೆ ತಿಳಿಸಿಯಾಗಿತ್ತು. ಇದನ್ನು ಕೇಳಿಸಿಕೊಂಡ ಸೋನಿಮಾ ಶ್ರೀಧರ್ ಬಳಿ ಬಂದು ಹೇಳಿದ್ದೇನು ಗೊತ್ತಾ? ನನಗೆ ಆ್ಯಕ್ಚುಲಿ ದಿಗ್ಭ್ರಮೆ ಆಯಿತು. ಯಾಕೆಂದರೆ ನಾನು ಅಂದ್ಕೊಂಡಿದ್ದು ಆಕೆ ತೊಡೆ ಮೇಲೆ ಮಲಗಿದ್ದೀನಿ ಅಂತ. ಆಕೆನೂ ಇಲ್ಲ, ಯಾರಿಲ್ಲ. ಅಡಗಲೇ ಸಾಕಷ್ಟು ನಾವು ಶುರು ಮಾಡಿದಾಗ ಆಗ್ತಾನೆ ಕತ್ತಲಾಗ್ತಿತ್ತು, ಸಂಪೂರ್ಣ ಕತ್ತಲಾಗಿತ್ತು. ಅಷ್ಟರಲ್ಲಿ ಸೋನಿಮಾ ಬಂದಳು. ಎಲ್ಲೋಗಿದೆ, ನೀನು ಇಲ್ಲೇ ಇದ್ದೆ ಅಂದ್ಕೊಂಡಿದ್ದೆ ನಾನು ಅಂತ ಹೇಳಿದೆ. ಇಲ್ಲ, ಕೆಳಗಡೆ ಹೋಗಿದ್ದೆ, ಅವ್ರ ಜೊತೆ ಮಾತನಾಡ್ತಾಯಿದ್ದೋ, ಸಬ್ ಮಾಲೂಮ್ ಹುವಾ ಅಂತ ಹೇಳಿದ್ಲು. ಎಲ್ಲ ಗೊತ್ತಾಗೋಯ್ತು ನನಗೆ ಅಂತ. ನೀವು ಯಾರು, ನೀವೆಲ್ಲ ಏನು, ನೀನು ಏನು, ಆ ಖುಷಿ ನೋಡಬೇಕಾಗಿತ್ತು. ನಾನು ಹೇಳಿ ಬಂದಿದ್ದೀನಿ, ಶ್ರೀಧರ್ ನನ್ನ ಮಗ, ಅವನು ಯಾರೂ ಮುಟ್ಟಕ್ಕಾಗಲ್ಲ, ಇವೆಲ್ಲ ಬೇಡ ಅಂತ ಹೇಳಿದ್ದೀನಿ ಅಂತ ಹೇಳಿಬಿಟ್ಟು, ನೀನು ತೊಗೊಂಡೋಗ್ತೀಯ ಆ ಗನ್ನೆಲ್ಲ ಅಂದ್ಲು. ಏನು AK-47 ಅಂದರೆ ಏನು ಅಂದ್ಕೊಂಡಿದ್ದೀನಿ, ಚಾಕ್ಲೇಟ್ ತೊಗೊಂಡೋದಂಗೆ ಅಂದ್ಕೊಂಡ್ಯಾ, ತಮಾಷೆ ವಿಷಯನ, ಆಗೋದಿಲ್ಲ ಅಂದೆ. ಅಷ್ಟರಲ್ಲಿ ನಮ್ಮ ಹುಡುಗರೆಲ್ಲ ಬಂದು ಆ ಓನರ್ನ ಮೀಟ್ ಮಾಡಿಸಿದ್ರು. ಆ ಓನರು ಭಾಳ ಉತ್ಸಾಹದಿಂದ ಮಾತಾಡಿ ಹೆಂಗಾಗಿದ್ದ, ಅದು ಏನೋ ಖುಷಿಯಾಗಿತ್ತು ಅವನಿಗೆ. ಡೀಪ್ ಸೌತಲ್ಲೂ ಡ್ಯಾನ್ಗಳಿದ್ದಾರೆ ಅನ್ನೋದೇ ಒಂದು ದೊಡ್ಡ ಖುಷಿ ಅವನಿಗೆ. ಅಸಲಿಗೆ ಈ ಯಾವ ವ್ಯವಹಾರಗಳ ಬಗ್ಗೆಯೂ ಶ್ರೀಧರ್ಗೆ ಆಸಕ್ತಿ ಇರಲಿಲ್ಲ. ಅವರಿಗಿದ್ದ ಒಂದೇ ಒಂದು ಯೋಚನೆ ಎಂದರೆ ತಾವು ಪಯಣಿಸಿದ್ದ ಆ ದೇವಾಲಯ ಮತ್ತೆ ಅಲ್ಲಿದ್ದ ಬುರುಡೆಗಳ ರಾಶಿ, ಈ ಎಲ್ಲವೂ ಯಾವುದರ ಬಗ್ಗೆ ಸೂಚಿಸುತ್ತಿದೆ ಎಂಬುದನ್ನು ತಿಳಿಯಬೇಕಿತ್ತು. ಅದಕ್ಕೆ ಸೋನಿಮಾ ಕೊಟ್ಟ ಉತ್ತರವು ಸಮಂಜಸ ಎನಿಸಿತು. ನೀನು ಕಳಿಸಿದ್ಯೋ ನಾನೇ ಹೋದನೋ ಹೇಳಿದ್ರು. ಇಲ್ಲೆಲ್ಲ ನೀನು ಹುಡ್ಕೊಂಡೋಗಿದ್ದು, ಯಾಕೆ ಅಂಥ ಜಾಗಕ್ಕೆ ಹೋದೆ, ಅದೇನು ಖುಷಿ ಕೊಡುತ್ತೆ ನನಗೆ? ಅಸ್ಥಿ ಪಂಜರಗಳ ಜಾಗ, ಹಳೆಯ ದೇವಸ್ಥಾನ, ಮತ್ತು ಅದು ನಿಜವಾಗ್ಲೂ ಇದೆಯಾ, ಎಕ್ಸಿಸ್ಟೆನ್ಸಲ್ಲಿ ಇದೆಯಾ? ಅವ್ರು ಚೆನ್ನಾಗಿ ಕೇಳಿದ್ಲು. ಅಂದರೆ ನೀನು ಹೇಳ್ತಿರೋದು ಒಂದು ಮ್ಯಾಪ್ ಹಾಕಿ, ಈ ಮ್ಯಾಪಲ್ಲಿ ಎಲ್ಲಿ ಬರುತ್ತೆ, ಇಂಡಿಯಾ ಬರುತ್ತಲ್ಲ, ಹಾಗೆ ಈ ಜಾಗ ಎಲ್ಲಿ ಬರುತ್ತೆ ತೋರಿಸು ಅಂತಾನಾ ಅಂತ ಹೇಳಿತ್ತು. ಅದೆಲ್ಲ ನಿನ್ನ ಒಳಗಡೆನೇ ಇದೆ, ಬಟ್ ಹೊರಗಡೆನೂ ಇದೆ. ಇವತ್ತು ಹೇಗೆ ನಿನ್ನ ಒಳಗಡೆ ಇರೋ ಜಗತ್ತಿದೆಯೋ, ಹೊರಗಡೆ ಜಗತ್ತಿದೆಯೋ, ಹಾಗೆ ಅಲ್ಲೂ ಇದೆ. ಯಾವ್ಯಾವ ಜಗತ್ತಿಗೆ ಯಾರು ಹೋಗಿ ಬರ್ತೀವಿ, ನೀನು ತೆಗೆದುಕೊಂಡಾಗ ಅದು ಗಾಂಜಾ ಅನ್ನೋದು ಬಹುಶಃ ಆಗ ತಾನೇ ಎಂಟ್ರಾಗಿರ್ತಾರಲ್ಲ, ಅಂಥವ್ರಿಗೆ ಅದು ವೆಹಿಕಲ್ ಆಗ್ತದೆ. ಅಲ್ಲಿ ತುಂಬ ಡೀಪಾಗಿ ಆಳವಾಗಿ ಹೋಗಿರೋ ಜನಗಳಿಗೆ ಬೇರೆ ಬೇರೆ ದಾರಿಗಳಿರ್ತಾವಲ್ಲಿ. ತಿರುಗಣಿ ನೃತ್ಯ, ಮುಂದೆ ಒಂದು ಸರಿ ಹೇಳ್ತೀನಿ ಅದನ್ನು. ತಿರುಗಣಿ ನೃತ್ಯ, ಅದರಲ್ಲೂ ಕೂಡ ಆಕೆ ಎಕ್ಸ್ಪರ್ಟ್ ಆಗಿದ್ಲು. ತಿರುಗಣಿ ನೃತ್ಯ ಮಾಡಿ ತುಂಬ ಹೊತ್ತು ಮಾಡಿ ಇಡೀ ದೇಹ ಆಯಾಸವಾಗಿದ್ದಾಗ ಮಲಗಿದಾಗ ಆ ಫೀಲಿಂಗ್ ಬರ್ತದೆ, ನಾವಿಲ್ಲಿಲ್ಲ, ಬೇರೆ ಎಲ್ಲೋ ಇದ್ದೀವಿ ಅಂತ. ಅಥವಾ ತುಂಬ ಇಡೀ ರಾತ್ರಿ ನಿದ್ದೆ ಮಾಡಿದೆ, ಒಂದೇ ಸಮ ನಿಂತಿರೋದು. ಸೋನಿಮಾ ಆಗಲಿ ಅಥವಾ ಆಕೆಯ ಪಂಥದಲ್ಲಿರುವವರಿಗೆ ಇಂದಿನ ಅಥವಾ ನಾಳೆಯ ಮಿತಿಗಳಿಲ್ಲ. ಅವರ ಮನಸ್ಸುಗಳು ಇಂತಿಷ್ಟಕ್ಕೆ ಸೀಮಿತವೂ ಅಲ್ಲ. ಮನಸ್ಸಿನಲ್ಲಾಗುವ ನಾನಾ ರೀತಿಯ ಯೋಚನೆಗಳನ್ನು ಬದಿಗೊತ್ತಿ ಒಂದೇ ವಿಚಾರದೆಡೆಗೆ, ಅನಂತತೆಯ ಕಡೆಗೆ, ಮತ್ತೊಂದು ಲೋಕದ ಅನ್ವೇಷಣೆಯತ್ತ ಹರಿಯುತ್ತಲೇ ಇರುತ್ತದೆ. ದೈನಂದಿನದ ನಮ್ಮ ಮನಸ್ಸು ಬಹಳ ಮಿತಿಯಲ್ಲಿರ್ತದೆ. ಆ ಮಿತಿಯನ್ನು, ಆ ಗಡಿಯನ್ನು ಮೀರಬೇಕು. ಮೀರಿ ಈ ಕ್ಷಣದಲ್ಲಿ ನಮಗೆ ಕಾಣದೇ ಇರೋ ಅನ್ನೋನ ಜಾಗಗಳಿಗೆ ಹೋಗಬೇಕು, ಅನ್ನೋನ ಜಗತ್ತನ್ನು ಗ್ರಹಿಸಬೇಕು. ಮ್ಯಾಜಿಕ್ ಮತ್ತು ಸೈನ್ಸ್, ಇವತ್ತು ಸೈನ್ಸ್ ಕೂಡ ಅದೇ ಮಾಡ್ತಿದೆ. ಬೇರೆ ಜಗತ್ತಿದೆಯಾ, ಸಮಾನಾಂತರವಾಗಿರಬಹುದು, ಅಥವಾ ನಮ್ಮನ್ನ ಇಂಟರ್ಸೆಕ್ಟ್ ಮಾಡೋ, ನಮ್ಮ ಜೊತೆ ಪ್ರತಿ ಒಂದು ಗಳಿಗೆಯಲ್ಲೂ ನಮ್ಮ ಜೊತೆ ನಮ್ಮನ್ನು ಛೇದಿಸಿ ನಡೀತಾ ಇರೋ ಒಂದು ವಿಶ್ವ ಇರಬಹುದು ಅನ್ನೋದ್ರ ಬಗ್ಗೆ ಮ್ಯಾಥಮ್ಯಾಟಿಕಲ್ಲಾಗಿ ಕ್ವಾಂಟಮ್ ಸೈನ್ಸ್ ಮಾಡ್ತಾ ಇದೆ. ಅದನ್ನು ಇವರು ನೇರವಾಗಿ ಗ್ರಹಿಸೋದಕ್ಕೆ ಯತ್ನಿಸ್ತಾರೆ. ಹೀಗೆ ಪ್ರಜ್ಞೆಯು ಮತ್ತೊಂದು ಲೋಕವನ್ನು ಅರಸುತ್ತಾ ಹೊರಟಿರುವುದನ್ನೇ ಇಂದು ವಿಜ್ಞಾನಿಗಳು ತಮ್ಮದೇ ಆದ ಕ್ವಾಂಟಮ್ ವಿಜ್ಞಾನದ ಮೂಲಕ ಅರಿಯಲು ಪ್ರಯತ್ನಿಸುತ್ತಿದ್ದಾರೆ. ಹಾಗೆ ನೋಡಿದರೆ ಪಾಶ್ಚಿಮಾತ್ಯರು ನಡೆಸಿದ ಅಧ್ಯಯನ ಇಂದು ನಿನ್ನೆಯದಲ್ಲ. ಶ್ರೀಧರ್ ತೆರಳಿದ್ದು ಒಂದು ಹೆಜ್ಜೆ ಮುಂದಕ್ಕಷ್ಟೇ. ಅಸಲಿಗೆ ಹೀಗೆ ಸಾಗಲು 1000 ಮೆಟ್ಟಿಲುಗಳನ್ನು ಏರುವ ಕಾರ್ಯ ಇಲ್ಲದೇ ಇದ್ದರೂ 30 ಶ್ರೇಣಿಗಳನ್ನಂತೂ ಕಾಣಬಹುದು. ಈ 16ನೇ ಶತಮಾನದಲ್ಲಿ ಒಬ್ಬ ಮಹಾ ದೊಡ್ಡ ಜ್ಞಾನಿ ಇದ್ದ.
ಜಾನ್ ಡಿ ಅಂತ ಹೇಳಿ. ಆತ ಡಾಕ್ಟರ್. ವೆಸ್ಟ್ನಲ್ಲಿ ಆತನನ್ನು ಅಥಾರಿಟಿ ತೆಗೆದುಕೊಳ್ತಾರೆ. ಆತ ಏನು ಹೇಳ್ತಾನೆ, ಗಂಭೀರವಾಗಿ ಅಧ್ಯಯನ ಮಾಡಿದ್ರೆ, ನೀವು ಗಂಭೀರವಾಗಿ ಹುಡುಕ್ತಾ ಹೋದರೆ ನಮ್ಮದೇ ರೀತಿ 30 ಶ್ರೇಣಿ ಸಿಗುತ್ತೆ ನಮಗೆ. ಏಥಿಸ್ ಅಂತ ಕರಿತಾನೆ ಅವನು. ಆ ಏಥಿಸ್, ಆ ಶ್ರೇಣಿಗಳು ಸಿಗ್ತಾ ಹೋಗ್ತವೆ. 1ನೇ ಶ್ರೇಣಿಯಲ್ಲೇ ಬೇರೆ ಥರ ಇರ್ತಾರೆ, 2ನೇ ಶ್ರೇಣಿ ಬೇರೆ. ಕೆಲವು ಶ್ರೇಣಿಗಳು ಮನುಷ್ಯನಿಗೆ ಉತ್ಸಾಹ ಕೊಡ್ತವೆ, ಪೂರಕ ಆಗಿರ್ತವೆ, ಅವನ ಉಲ್ಲಾಸವನ್ನು ಹೆಚ್ಚಿಸ್ತವೆ. ಇನ್ನು ಕೆಲವು ಅವನಿಂದ ಬಸಿತವೆ. ಅವನು ಏನೇನೋ ಜೀವನದಲ್ಲಿ ಉತ್ಸಾಹ ಇಟ್ಕೊಂಡಿದ್ದಾನೋ ಆ ಉತ್ಸಾಹವನ್ನು ಎಳಿತವೆ. ಸೊ ಅದನ್ನು ನಿಧಾನವಾಗಿ ಆ ಶ್ರೇಣಿಗಳನ್ನ ಕ್ರಮಿಸ್ತಾ ಹೋಗಬೇಕು. ಆದರೆ ಅತ್ಯಂತ ಕಠಿಣ ಅಭ್ಯಾಸ ಅತ್ಯಗತ್ಯ. 16ನೇ ಶತಮಾನದಲ್ಲಿದ್ದ ವಿಜ್ಞಾನಿ ಅದಕ್ಕಿಂತಲೂ ಹೆಚ್ಚಾಗಿ ಲೋಕದಾಚೆಗಿನ ಲೋಕದ ಬಗ್ಗೆ ಸಾಕಷ್ಟು ಅಧ್ಯಯನ ನಡೆಸಿದ್ದ ಜಾನ್ ಡಿ ಪ್ರಕಾರ ಈ ಶ್ರೇಣಿಗಳನ್ನು ತಲುಪುವುದು ಅಷ್ಟು ಸುಲಭದ ಕೆಲಸವೇನಲ್ಲ. ಆ ಕ್ರೌಲಿಯ ರೀತಿಯಲ್ಲೇ ಬಹಳಷ್ಟು ಜನ ಕವಿಗಳು ಮತ್ತು ಬರಹಗಾರರು, ಸಾಹಿತಿಗಳು ಕೂಡ ಅದರಲ್ಲಿ ಹೋಗ್ತಾರೆ. ಈ ವೆಸ್ಟ್ನಲ್ಲಿ, ಲಂಡನ್ನಲ್ಲಿ ಆರ್ಡರ್ ಆಫ್ ದ ಗೋಲ್ಡನ್ ಡಾನ್ ಅಂದರೆ ಮುಂಜಾವಿನ ಈ ಚಿನ್ನದ ಬಂಗಾರದ ಕಿರಣಗಳ ಮುಂಜಾವಿನ ಪಂಥ ಅಂತ ಕರೆಯೋದು ಅದನ್ನು. ಅದರಲ್ಲಿ ವಿಲಿಯಂ ಬಟ್ಲರ್ ಯೇಟ್ಸ್ ಅನ್ನುವ ಒಬ್ಬ ಮಹಾ ದೊಡ್ಡ ಕವಿ ಅದರ ಮುಖ್ಯಸ್ಥ ಆಗಿರ್ತಾನೆ. ಆದರೆ ಪಾಶ್ಚಿಮಾತ್ಯರು ಈ ವಿಚಾರಗಳನ್ನು ದಾಖಲಿಸುತ್ತಾ ಹೋಗಿರುವುದು ಇಂದು ಈ ಪಂಥದ ಬಗ್ಗೆ ಆಸಕ್ತಿ ಇರುವವರಿಗೆ ಸಹಾಯವಾಗಿದೆ. ಆದರಿದು ಸೋನಿಮಾ ಅಂತಹ ಭಾರತದ ಸಾಧಕಿಯರಿಗೆ ಅಷ್ಟಾಗಿ ತಿಳಿಯದಿದ್ರೂ ಸ್ಮಶಾನದಲ್ಲಿದ್ದುಕೊಂಡು ಆ ಮಟ್ಟದ ಶ್ರೇಣಿಯನ್ನು ತಲುಪಲು ಸಾಧನೆ ಮಾಡಿದ್ದಾರೆ. ಈ ಯಾವ ಪಶ್ಚಿಮದ ಪರಂಪರೆಯ ಅರಿವೂ ಇಲ್ಲದ ಈ ಸೋನಿಮಾ ಇಂಥವರು ನೇರವಾಗಿ ಬೇರೆ ಬೇರೆ ಪದ್ಧತಿಗಳನ್ನ ಬಳಸ್ಕೊಂಡಿರ್ತಾರೆ. ಹಾಗಾಗಿಯೇ ಅವರು ಸ್ಮಶಾನದಲ್ಲಿ ಆ ಮೌನ, ಆ ಏಕಾಂತತೆ, ಅಲ್ಲಿ ಕೂತ್ಕೊಂಡ್ಬಿಡೋದು, ಒಂಟಿಯಾಗಿ ಕೂತ್ಕೊಂಡ್ಬಿಡೋದು. ಇಡೀ ಮನುಷ್ಯ ಅವನು ಬದುಕಿರೋದೇ ಬೇರೆ ಮನುಷ್ಯರ ಜೊತೆ ಮಾತನಾಡ್ತಾ, ವ್ಯವಹರಿಸ್ತಾ. ಆದರೆ ವ್ಯವಹರಿಸಲು ಸಾಧ್ಯನೇ ಇಲ್ಲದೆ ಇರೋ ದೇಹ ಅನ್ನೋದು ಕೇವಲ ಒಂದು ವೇಸ್ಟಾಗಿ ಕೂತ್ಕೊಂಡಾಗ, ಅದು ನಿಷ್ಪ್ರಯೋಜಕ ವಸ್ತು ಆಗಿ ಆದಾಗ, ಆ ವಸ್ತುವಿಗೆ ಏನೇನು ಅಡಕ ಆಗಿರಬಹುದು ಅನ್ನೋದ್ರ ಮೂಲಕ ಅದನ್ನು ಬಳಸ್ಕೊಂಡು ಬೇರೆ ಬೇರೆ ಜಗತ್ತನ್ನು ತಲುಪೋದಕ್ಕೆ ಸಾಧ್ಯವಾ ಅಂತ ಅವ್ರು ಯೋಚನೆ ಮಾಡ್ತಾ ಹೋಗ್ತಾರೆ. ನೋಡು, ಇದನ್ನು ಗಂಭೀರವಾಗಿ ಮಾಡಬೇಕು ಅಂತ ಹೇಳಿದ್ರೆ ಒಂಟಿ ಕೂತ್ಕೋಬೇಕು. ಮತ್ತು ನೀನು ಯೋಚನೆ ಮಾಡಬೇಕು, ಯಾಕೆ ನೀನು ಆ ಜಾಗಕ್ಕೆ ಹೋಗಿದ್ದೆ ಅಂತ ಹೇಳಿದ್ರೆ ನಿನ್ನಲ್ಲಿ ಭೀತಿ ಇದೆ. ಹೆಜ್ಜೆ ಹೆಜ್ಜೆಗೆ ಆ ಭೀತಿ ನಿನಗೆ ಮುಖಾಮುಖಿ ಆಗ್ತಾ ಇರುತ್ತೆ. ಆ ಕಾರಣಕ್ಕೆ ಅಸ್ಥಿ ಪಂಜರಗಳ ಹತ್ರ ಹೋದೆ. ನೀನು ಮತ್ತೆ ಅಲ್ಲಿಗೆ ಹೋದರೆ, ಇನ್ನೊಂದೆರಡು ಸಾರಿ ಅಲ್ಲಿ ಹೋದರೆ ನಿನಗೆ ಧೈರ್ಯ ಬರುತ್ತೆ. ಹೀಗೆ ಅಂದು ಮಾತು ಮುಂದುವರೆದೇ ಇತ್ತು. ಶ್ರೀಧರ್ ಮತ್ತು ಸೋನಿಮಾ ಪರಸ್ಪರ ವಿಚಾರಗಳನ್ನು ಹಂಚಿಕೊಂಡರು. ಮಾರನೇ ದಿನ ಸೋನಿಮಾ ಬಗ್ಗೆ ಶ್ರೀಧರ್ಗೆ ಸಿಟ್ಟು ಬಂದದ್ದಾದ್ರೂ ಯಾಕೆ?